Hi dear students. So in the last two videos I have sent the theory part of tax under e-environment. So in that two videos I have explained in detail the theory part of TDS and advanced tax. So ಹೇಗೆ ಟಿ ಡಿ ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅಡ್ವಾನ್ಸ್ ಟ್ಯಾಕ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ tax under e-environmentally, filing of income tax returns, digital signature model, payment of taxes, then online TDS, advance tax, self-assessment tax, filing TDS, return on sale of property, ಇದೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಟಿ ಡಿ ಎಸ್ ಚಾರ್ಟು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಒನ್ ಬೈ ಒನ್ ಸ್ಯಾಲ್ರಿ ಎಂಪ್ಲಾಯೀಸ್ಗೆ, ಕಾಂಟ್ರಾಕ್ಟ್ಗೆ ಮತ್ತು ಹೌಸ್ ರೆಂಟ್ಗೆ ಎಷ್ಟು ಟಿ ಡಿ ಎಸ್ ಪರ್ಸೆಂಟೇಜ್ ಮಾಡಬೇಕು, ಎಷ್ಟು ಎಕ್ಸಮ್ಷನ್ಸ್ ಇದೆ, ದೆನ್ ಸೆಕ್ಷನ್ಸ್ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ಐ ವಿಲ್ ಗೋ ಟು ಕವರ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಆನ್ ಟಿ ಡಿ ಎಸ್. ಸೊ ಟಿ ಡಿ ಎಸ್ ಆದಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಪ್ರಾಬ್ಲಮ್ಸನ್ನು ಮಾಡೋಣ. ಸೊ ಮೊದಲಿಗೆ ಟಿ ಡಿ ಎಸ್ ಪ್ರಾಬ್ಲಮ್ಸ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಟಿ ಡಿ ಎಸ್ ಚಾರ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಟಿ ಡಿ ಎಸ್ ಚಾರ್ಟ್ ನಿಮಗೆ ಅರ್ಥ ಆದರೆ ಪ್ರಾಬ್ಲಮ್ಸು ತುಂಬ ಈಸಿ ಇರುತ್ತೆ. ಪ್ರಾಬ್ಲಮ್ಸ್ಗೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಟಿ ಡಿ ಎಸ್ ಚಾರ್ಟ್ ನಿಮಗೆ ಅರ್ಥ ಆಗಬೇಕು. ಯಾವ ಇನ್ಕಮ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಟಿ ಡಿ ಎಸ್ ಇದೆ, ಎಷ್ಟು ಎಕ್ಸಮ್ಷನ್ಸ್ ಇದೆ ಅನ್ನೋದು ನೀವು ಮೈಂಡಲ್ಲಿ ಇಟ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಅದು ಗೊತ್ತಿದ್ದರೆ ಈಸಿಯಾಗಿ ಫ್ಲ್ಯಾಶ್ ಆದರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಅದಕ್ಕೆ ಆನ್ಸರನ್ನು ಮಾಡುವುದು. ಸೊ ಇದು 14 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 6 ಮಾರ್ಕ್ಸ್ಗಾದರೂ ಕೇಳ್ಬೋದು. ಸೆಕ್ಷನ್ ಸಿನಲ್ಲಿ ಎ ಆ್ಯಂಡ್ ಬಿ ಅಂತ ಎರಡು ಸೇರಿ ಕೇಳ್ಬೋದು 14 ಮಾರ್ಕ್ಸಿಗೆ. ಸೊ ನೋಡೋಣ ಹೇಗೆ ಕೇಳ್ತಾರೆ ಅಂತ. ಸೊ ಫಸ್ಟು ವಿ ಗೋ ಟು ಚಾರ್ಟ್. ಸೊ ಹಿಯರ್ ದ ಟಿ ಡಿ ಎಸ್ ಚಾರ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒನ್ಸ್ ಅಗೇನ್ ನೋಡ್ಕೊಳ್ಳೋಣ. ಮೋಸ್ಟ್ ಕಾಮನ್ಲಿ ಎನ್ಕೌಂಟರ್ಡ್ ಟಿ ಡಿ ಎಸ್ ಸೆಕ್ಷನ್ ವಿತ್ ಟ್ಯಾಕ್ಸ್ ರೇಟ್ಸ್. ಸೊ ಕಾಮನ್ ಆಗಿ ಯೂಸ್ ಮಾಡೋಂಥ ತುಂಬ ಇದೆ ಇದರಲ್ಲಿ, ಬಟ್ ಕೆಲವೊಂದನ್ನು ಮಾತ್ರ ನಿಮಗೆ ಸಿಲೆಬಸಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ, ದೇರ್ ಆರ್ ಅರೌಂಡ್ 20 to 29 sections which prescribe different types of payments on which tax is deductible at source. ಅಂದರೆ ಇಲ್ಲಿ ಟಿ ಡಿ ಎಸ್ ಅಂದರೆ ನಾವೇನಾದರೂ ಇನ್ಕಮನ್ನು ಅರ್ನ್ ಮಾಡಿದ್ರೆ ಆ ಇನ್ಕಮ್ ಜೊತೆಲೇ ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ಕೊಂಡು ರಿಮೈನಿಂಗ್ ಅಮೌಂಟನ್ನು ನಮಗೆ ಕೊಡ್ತಾರೆ. ಅದನ್ನು ನಾವು ಟಿ ಡಿ ಎಸ್ ಅಂತ ಕೊಡ್ತೀವಿ. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನಮಗೆ ಸೋರ್ಸ್ ಯಾವ್ದು ಬರುತ್ತೆ ಅದರಲ್ಲೇ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಟಿ ಡಿ ಎಸ್. ಹವೆವರ್ ದ ಅಮೌಂಟ್ ಕಾಮನ್ಲಿ ಎನ್ಕೌಂಟರ್ಡ್ ನೇಚರ್ ಆಫ್ ಪೇಮೆಂಟ್ಸ್ ಆನ್ ವಿಚ್ ಟ್ಯಾಕ್ಸ್ ಇಸ್ ಟು ಬಿ ಡಿಡಕ್ಟೆಡ್ ಅಟ್ ಸೋರ್ಸ್ ಆರ್ ಆಸ್ ಫಾಲೋಸ್. ಸೊ ಯಾವ್ಯಾವ ಈ ಸೋರ್ಸಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸನ್ನು ಯಾರ್ಯಾರಿಗೆ ಡಿಡಕ್ಟ್ ಮಾಡ್ತಾರೆ ಅನ್ನೋದು ಈ ಚಾರ್ಟ್ ಹೇಳುತ್ತೆ. ಸೊ ಇಲ್ಲಿ ಫಸ್ಟ್ ಕಾಲಮ್ ಸೆಕ್ಷನ್, ಇದು ಯಾವ ಸೆಕ್ಷನ್ ಅಂತ ಇದೇನು ನಿಮಗೆ ನೆಸೆಸಿಟಿ ಇಲ್ಲ, ನೆನ್ಪಿಟ್ಕೊಂಡ್ರೂ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ. ಬಟ್ ಇದು ತುಂಬ ಇಂಪಾರ್ಟೆಂಟ್. ನೇಚರ್ ಆಫ್ ಪೇಮೆಂಟ್ ಫಾರ್ ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ಸ್, ದೆನ್ ಥ್ರೆಶೋಲ್ಡ್ ಲಿಮಿಟ್ ಅಂದರೆ ಎಕ್ಸಮ್ಷನ್ ಅಪ್ ಟು ದಿಸ್ ಅಮೌಂಟ್ ನೋ ಟಿ ಡಿ ಎಸ್ ಅಂತ ಅರ್ಥ. ಇಲ್ಲಿ ಇಂಡಿವಿಜುವಲ್ಸ್ ಆರ್ ಎಚ್ ಯು ಎಫ್ ಟಿ ಡಿ ಎಸ್ ರೇಟ್ ಅಂದರೆ ಇಂಡಿವಿಜುವಲ್ಗೆ ಮತ್ತು ಎಚ್ ಯು ಎಫ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಗೆ ಈ ಟ್ಯಾಕ್ಸ್ ರೇಟು. ಈ ಇಬ್ಬರಿಗೆ ಬಿಟ್ಟು ಬೇರೆಯವ್ರಿಗೆ, ಕಂಪನಿ, ಕಾರ್ಪೊರೇಷನ್ನು ಮತ್ತು ಫರ್ಮ್ಗೆ ಅವ್ರಿಗೆಲ್ಲನೂ ಈ ಥರ ಟ್ಯಾಕ್ಸ್ ರೇಟ್ಸು ಇರುತ್ತೆ. ಪರ್ಸೆಂಟೇಜಲ್ಲಿ ಇದು ಟ್ಯಾಕ್ಸ್ ರೇಟ್ ಇನ್ ಪರ್ಸೆಂಟೇಜ್. ಸೊ ಲಾಸ್ಟ್ ಕಾಲಮು ನಿಮಗೆ ನೆಸೆಸಿಟಿ ಇಲ್ಲ, ಅದು ರಿಟರ್ನ್ ಫೈಲಿಂಗ್ಗೆ ಬರುತ್ತಿದ್ದು, ಇದೇನು ನೆಸೆಸಿಟಿ ಇಲ್ಲ. ಬಟ್ ಇವು 4 ಕಾಲಮು ತುಂಬ ಇಂಪಾರ್ಟೆಂಟು. ನೇಚರ್ ಆಫ್ ಪೇಮೆಂಟು, ಥ್ರೆಶೋಲ್ಡ್ ಲಿಮಿಟ್ಟು, ಟ್ಯಾಕ್ಸ್ ರೇಟ್ಸ್ ಇಂಡಿವಿಜುವಲ್ ಅಥವಾ ಅದರ್ಸ್. ಅಂದರೆ ನಿಮ್ಗೆ ಬರೋದು ಇಂಡಿವಿಜುವಲ್ ಮತ್ತು ಕಂಪನಿ ಎರಡೇ ಬರೋದು ಪ್ರಾಬ್ಲಮ್ಸು. ಸೊ ಇಂಡಿವಿಜುವಲ್ ಆದರೆ ಇದು, ಕಂಪನಿ ಆದರೆ ಈ ರೇಟ್ಸು ಬರುತ್ತೆ. ಸೊ ಇಲ್ಲಿ ಒನ್ ಬೈ ಒನ್ ನೋಡೋಣ. ಇಮೂವಬಲ್ ಪ್ರಾಪರ್ಟೀಸ್ ಏನಾದರೂ ಇದ್ದರೆ ಅದಕ್ಕೆ ಟಿ ಡಿ ಎಸ್ ಎಕ್ಸಮ್ಟೆಡ್ ಅಂಡರ್ ಆರ್ ಎಫ್ ಸಿ ಟಿ ಎಲ್ ಎ ಆರ್ ಆರ್ ಆ್ಯಕ್ಟ್, ಅದು ಆ್ಯಕ್ಟ್ ಅದು. ಸೊ ಅದರಲ್ಲಿ ವಿತ್ ಎಫೆಕ್ಟ್ ಫ್ರಮ್ 1/4/2017 ಅಲ್ಲಿಂದ ಥ್ರೆಶೋಲ್ಡ್ ಲಿಮಿಟು ಇಲ್ಲ, ಟ್ಯಾಕ್ಸ್ ರೇಟು ಇಲ್ಲ, ಅಂದರೆ ನೋ ಟಿ ಡಿ ಎಸ್ ಅಂತ ಅರ್ಥ ಇದಕ್ಕೆ. ಇಮೂವಬಲ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 194 LA ಅಂತ. ಸೊ ದೆನ್ ನೆಕ್ಸ್ಟ್ ಸೆಕ್ಷನ್ 194C ಕಾಂಟ್ರಾಕ್ಟರ್, ಸಿಂಗಲ್ ಟ್ರಾನ್ಸಾಕ್ಷನ್. ಕಾಂಟ್ರಾಕ್ಟರ್ ಅಂದರೆ ಈಗ ಚರಂಡಿ ಮಾಡೋಂಥವ್ರು ಅಥವಾ ಏನದು ರೋಡ್ ಮಾಡೋಂಥವ್ರು, ಬಿಲ್ಡಿಂಗ್ ಕಟ್ಟೋಂಥವ್ರು ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕ್ಲೀನಿಂಗು ಅದೆಲ್ಲ ತಗೊಳ್ತಾರಲ್ವ, ಅದು ಸಿಂಗಲ್ ಟ್ರಾನ್ಸಾಕ್ಷನ್. ಅಂದರೆ ಸಿಂಗಲ್ ಪೇಮೆಂಟ್ ಮಾಡಿದರೆ, ಈಗ 1 ಇಯರಲ್ಲಿ 1 ಫೈನಾನ್ಷಿಯಲ್ ಇಯರಲ್ಲಿ ಒಂದೇ ಪೇಮೆಂಟ್ ಮಾಡಿದರೆ ಅದು ಸಿಂಗಲ್ ಟ್ರಾನ್ಸಾಕ್ಷನ್. ಅದೆಷ್ಟು ಅಪ್ ಟು 30,000 ಇದ್ದರೆ
ನೋ ಟ್ಯಾಕ್ಸ್ ಅಂದರೆ ನೋ ಟಿ ಡಿ ಎಸ್ ಮಾಡೋಂಗಿಲ್ಲ 30,000ವರೆಗೂ. ಸೊ ಮೋರ್ ದೆನ್ 30,000 ಇದ್ದರೆ 1% ಟಿ ಡಿ ಎಸ್ ಮಾಡಬೇಕು ಇಂಡಿವಿಜುವಲ್ಗಾದರೆ. ಇಂಡಿವಿಜುವಲ್ ಅಥವಾ ಹೆಚ್ ಯು ಎಫ್ ಆದರೆ 1%, ಇಂಡಿವಿಜುವಲ್ ಅಥವಾ ಹೆಚ್ ಯು ಎಫ್ ಬಿಟ್ಟು ಬೇರೆ ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆದರೆ 2%. ಅರ್ಥ ಆಯ್ತಾ? ಸಿಂಗಲ್ ಕಾಂಟ್ರಾಕ್ಟರು ಸಿಂಗಲ್ ಟ್ರಾನ್ಸಾಕ್ಷನ್ ಇದ್ದರೆ, ಒಂದೇ ಒಂದು ಟ್ರಾನ್ಸಾಕ್ಷನ್ ಇದ್ದರೆ, ವರ್ಷದಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಇದ್ದರೆ ಅಪ್ ಟು 30,000 ನೋ ಟಿ ಡಿ ಎಸ್. ಮೋರ್ ದೆನ್ 30,000 ಇದ್ದರೆ ಇಂಡಿವಿಜುವಲ್ಗೆ 1%, ಅದರ್ಸ್ಗೆ 2%. ಸೇಮು 194C ಕಾಂಟ್ರಾಕ್ಟರ್ ಅಗ್ರಿಗೇಟ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್. ಅಗ್ರಿಗೇಟ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ ವರ್ಷದಲ್ಲಿ ಒಂದು 5-6 ಸರಿ ಪೇಮೆಂಟ್ ತೊಗೊಂಡಿರ್ತಾರೆ. ಒಂದು 2 ತಿಂಗಳಿಗೋ ಅಥವಾ ಮಂತ್ಲಿ ಒಂದು 10,000 20,000 ಅಂತ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಸೊ ಪೂರ್ತಿ ಒಂದು ವರ್ಷಕ್ಕೆ ಮೋರ್ ದ್ಯಾನ್ 1 ಲ್ಯಾಕ್ ಆದರೆ, 1 ಲ್ಯಾಕ್ ಅಥವಾ ಮೋರ್ ದ್ಯಾನ್ 1 ಲ್ಯಾಕ್ ಆದರೆ, ಬಿಲೋ 1 ಲ್ಯಾಕ್ ಇದ್ದರೆ ಅದಕ್ಕೆ ಬರೋದಿಲ್ಲ. ಮೋರ್ ದ್ಯಾನ್ 1 ಲ್ಯಾಕ್ ಇದ್ದರೆ ಅದಕ್ಕೂ ಸೇಮು 1% ಫಾರ್ ಇಂಡಿವಿಜುವಲ್, 2% ಫಾರ್ ಅದರ್ಸ್. ಇದು ಒಂದು ವರ್ಷದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ತೊಗೊಂಡಿದ್ರೆ. ಅರ್ಥ ಆಯ್ತಾ? ದೆನ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಇಮ್ಮೂವಬಲ್ ಪ್ರಾಪರ್ಟೀಸ್ ಅದರ್ ದ್ಯಾನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಬಿಟ್ಟು ಬೇರೆ ಥರದ್ದು ಯಾವುದಾದ್ರೂ ಸೈಟು ಅಥವಾ ಬೇರೆ ಕಮರ್ಷಿಯಲ್ ಲ್ಯಾಂಡು, ಬಿಲ್ಡಿಂಗು ಆ ಥರದ್ದೇನಾದರೂ ಸೇಲ್ ಮಾಡಿದ್ರೆ, ಬಿಲ್ಡಿಂಗ್ಸು ಪ್ರಾಪರ್ಟೀಸ್ ಅವೇನಾದರೂ ಇಮ್ಮೂವಬಲ್ ಪ್ರಾಪರ್ಟೀಸ್ ಸೇಲ್ ಮಾಡಿದ್ರೆ ಅದು ಅಪ್ ಟು 50 ಲ್ಯಾಕ್ಸ್ಗೆ 50 ಲ್ಯಾಕ್ಸ್ವರೆಗೂ ಟಿ ಡಿ ಎಸ್ ಮಾಡೋಂಗಿಲ್ಲ. ಮೋರ್ ದೆನ್ 50 ಲ್ಯಾಕ್ಸ್ ಇದ್ದರೆ ಟಿ ಡಿ ಎಸ್ ರೇಟು 1%. ಇದು ಇಂಡಿವಿಜುವಲ್ಗೂ ಅಷ್ಟೇ, ಅದರ್ಸ್ಗೂ ಅಷ್ಟೇ 1% ಟ್ಯಾಕ್ಸ್ ರೇಟ್. ದೆನ್ ಇಲ್ಲಿ ರೆಂಟ್ ಆಫ್ ಪ್ಲಾಂಟ್ ಆರ್ ಮಿಷನರಿ. ಪ್ಲಾಂಟು, ಮಿಷನರಿ ಅಥವಾ ಎಕ್ವಿಪ್ಮೆಂಟ್ ಏನಾದರೂ ರೆಂಟಿಗೆ ತೊಗೊಂಡು ಬಂದಿದ್ರೆ ಆ ಪೇಮೆಂಟ್ ಮಾಡಬೇಕಾದ್ರೆ, ರೆಂಟನ್ನು ಪೇಮೆಂಟ್ ಮಾಡಬೇಕಾದ್ರೆ ಅಪ್ ಟು 1,80,000ವರೆಗೂ ಟಿ ಡಿ ಎಸ್ ಮಾಡೋ ಹಾಗಿಲ್ಲ. ಮೋರ್ ದ್ಯಾನ್ 1,80,000 ಪೇಮೆಂಟ್ ಮಾಡೋಂಗಿದ್ರೆ ಇಂಡಿವಿಜುವಲ್ಗೆ 2%, ಅದರ್ಸ್ಗೂ 2% ಅಷ್ಟು ಟಿ ಡಿ ಎಸ್ ಮಾಡಬೇಕು. ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಇಂಟು 2% ಮಾಡಿದ್ರೆ ಅದು ಟಿ ಡಿ ಎಸ್ ಅಮೌಂಟ್. ರೆಂಟ್ ಆಫ್ ಪ್ಲಾಂಟ್ ಆರ್ ಮಿಷನರಿ ಆರ್ ಎಕ್ವಿಪ್ಮೆಂಟ್, ಇದು ಬಿಲ್ಡಿಂಗ್ ರೆಂಟು ಬರುತ್ತೆ, ಪ್ಲಾಂಟ್ ಆ್ಯಂಡ್ ಮಿಷನರಿನೂ ಬರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಅಥವಾ ಎಕ್ವಿಪ್ಮೆಂಟ್ಸ್ಗೆ ಅಪ್ ಟು 1,80,000 ನೋ ಟಿ ಡಿ ಎಸ್. ಸೊ ಮೋರ್ ದ್ಯಾನ್ 1,80,000 2% ಫಾರ್ ಇಂಡಿವಿಜುವಲ್, 2% ಫಾರ್ ಅದರ್ಸ್. ಸೊ ನೋಡ್ಕೋಬೇಕು, ಪ್ರಾಬ್ಲಮಲ್ಲಿ ಇಂಡಿವಿಜುವಲ್ಸ್ ಕೊಟ್ಟಿದ್ರೆ ಇಂಡಿವಿಜುವಲ್ ಮಾಡಬೇಕು, ಕಂಪನಿ ಅಂತ ಕೊಟ್ಟಿದ್ರೆ ಕಂಪನಿ ಟ್ಯಾಕ್ಸ್ ರೇಟನ್ನು, ಇಲ್ಲಿರೋಂಥ ಟ್ಯಾಕ್ಸ್ ರೇಟನ್ನು ನೀವು ಅಪ್ಲೈ ಮಾಡಬೇಕು, ಟಿ ಡಿ ಎಸ್ ರೇಟನ್ನು ಅಪ್ಲೈ ಮಾಡಬೇಕು. ದೆನ್ ಪೇಮೆಂಟ್ ಟು ಕಾಲ್ ಸೆಂಟರ್ ಆಪ್ರೇಟರ್ಸ್. ಕಾಲ್ ಸೆಂಟರಲ್ಲಿ ಆಪ್ರೇಟ್ ಮಾಡ್ತಾರಲ್ಲ ಅವ್ರಿಗೇನಾದರೂ ಪೇಮೆಂಟ್ ಮಾಡಿದ್ರೆ 30,000ವರೆಗೂ ನೋ ಟಿ ಡಿ ಎಸ್. ಮೋರ್ ದೆನ್ 30,000 2%, ಇಂಡಿವಿಜುವಲ್ಗೂ 2%, ಅದರ್ಸ್ಗೂ 2%. ದೆನ್ ಕಮಿಷನ್ ಆರ್ ಬ್ರೋಕರೇಜ್. ಕಮಿಷನ್ನು, ಬ್ರೋಕರೇಜು, ಬ್ಯಾಂಕುಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ, ಸ್ಟಾಂಪ್ ಪೆಂಟ್ರಿಗೆ ಕಮಿಷನ್ನು, ಬ್ರೋಕರೇಜ್ ಕೊಡ್ತಾರಲ್ವ ಅದು, ಆ ಥರದ್ದು. ಅಥವಾ ಬೇರೆ ಇನ್ಯಾವುದಾದ್ರೂ ಸೇಲ್ಸ್ ಕಮಿಷನ್ನು ಆ ಥರದ್ದು ಯಾವುದಾದ್ರೂ ಇದ್ದರೆ ಅಪ್ ಟು 50,000ವರೆಗೆ ನೋ ಟಿ ಡಿ ಎಸ್. ಮೋರ್ ದ್ಯಾನ್ 50,000 ಆದರೆ 5%, ಇಂಡಿವಿಜುವಲ್ಗೂ ಅಷ್ಟೇ, ಅದರ್ಸ್ಗೂ ಅಷ್ಟೇ 5% ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕಮಿಷನ್, ಲಾಟ್ರಿ ಅಂದರೆ ಬೇರೆ ಕಮಿಷನ್ ಬಿಟ್ಟು ಅದಕ್ಕೂ ಅಷ್ಟೇ 15,000ವರೆಗೂ ನೋ ಟ್ಯಾಕ್ಸ್, ನೋ ಟಿ ಡಿ ಎಸ್. ಸೊ ಮೋರ್ ದೆನ್ 15,000 ಇದ್ದರೆ 5% ಟಿ ಡಿ ಎಸ್ ಮಾಡಬೇಕು. ಕಮಿಷನ್, ಲಾಟ್ರಿ ಟಿಕೆಟ್ ಮೇಲೆ, ಅದ್ರ ಮೇಲೆ ಲಾಟ್ರಿ ಟಿಕೆಟ್ ಮಾರ್ತಾರಲ್ವ ಅವ್ರಿಗೆ ಕಮಿಷನ್ ಸಿಗುತ್ತೆ, ಆ ಕಮಿಷನ್ಗೆ 15,000ವರೆಗೂ ಟಿ ಡಿ ಎಸ್ ಇಲ್ಲ. 15,000ಗಿಂತ ಜಾಸ್ತಿ ಇದ್ದರೆ ಅವ್ರಿಗೆ 5% ಟಿ ಡಿ ಎಸ್ ಮಾಡಬೇಕು. ದೆನ್ ರೆಂಟ್ ಬೈ ಇಂಡಿವಿಜುವಲ್ ಆರ್ ಹೆಚ್ ಯು ಎಫ್ ಅಂದರೆ ಬಿಲ್ಡಿಂಗ್ ರೆಂಟು, ಹೌಸ್ ರೆಂಟು, ಇಂಡಿವಿಜುವಲ್ಗೆ ಅದೇ ತಾನೇ ರೆಂಟ್ ಬರುತ್ತೆ. ಸೊ ಅದಕ್ಕೆ 50,000 ಪರ್ ಮಂತ್ ಇದ್ದರೆ ಟಿ ಡಿ ಎಸ್ ಇಲ್ಲ. 50,000 ಪರ್ ಮಂತ್ವರೆಗೂ ಟಿ ಡಿ ಎಸ್ ಇಲ್ಲ. ಮೋರ್ ದೆನ್ 50,000 ಆದರೆ 5%, ಇಂಡಿವಿಜುವಲ್ಗೆ ಮಾತ್ರ, ಕಂಪನಿಗೆ ಬರೋದಿಲ್ಲ. ದೆನ್ ಇನ್ಶೂರೆನ್ಸ್ ಕಮಿಷನ್, ಇನ್ಶೂರೆನ್ಸ್ ಏಜೆಂಟ್ಗಳಿರ್ತಾರಲ್ವ ಅವ್ರಿಗೆ ಕಮಿಷನ್ ಸಿಗುತ್ತೆ. ಸೊ ಅಂಥವ್ರಿಗೂ ಅಷ್ಟೇ 15,000ವರೆಗೂ ನೋ ಟಿ ಡಿ ಎಸ್. ಮೋರ್ ದ್ಯಾನ್ 15,000 ಇದ್ದರೆ 5% ಫಾರ್ ಇಂಡಿವಿಜುವಲ್, ಕಂಪನಿಗಾದರೆ 10%. ಇಂಡಿವಿಜುವಲ್ಗೆ 5%, ಕಂಪನಿಗೆ 10%, LIC ಕಮಿಷನ್ ಆ ಥರದಕ್ಕೆ. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಈಗ ನೀವು ಪ್ರಾಬ್ಲಮ್ ಕಂಪನಿ ಮಾಡಬೇಕಾದ್ರೆ ಎಲ್ಲ ಬಂದಿದೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ. ಸೊ ಆ ಥರ ಇನ್ಕಮ್ ಏನಾದರೂ ಪೇ ಮಾಡೋ ಹಾಗಿದ್ರೆ ಪೇಯರು, ಸೊ ಅಪ್ ಟು 10,000ವರೆಗೆ ಟಿ ಡಿ ಎಸ್ ಇಲ್ಲ. ನಿಮ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲೂ ಮಾಡಿರ್ತೀರ ನೀವು, ಗ್ರಾಸ್ ಅಪ್ ಮಾಡೋದು ಅಲ್ಲಿ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ ಅಪ್ ಟು 10,000 ಟಿ ಡಿ ಎಸ್ ಇಲ್ಲ. ಮೋರ್ ದೆನ್ 10,000 ಆದರೆ 10% ಟಿ ಡಿ ಎಸ್ ಮಾಡಬೇಕು, ಇಂಡಿವಿಜುವಲ್ಗೂ ಅಷ್ಟೇ, ಕಂಪನಿಗೂ ಅಷ್ಟೇ. ದೆನ್ ಇಂಟ್ರೆಸ್ಟು ಅದರ್ ದ್ಯಾನ್ ರೆಸಿಡೆಂಟ್ ಸೀನಿಯರ್ ಸಿಟಿಸನ್.
ಇಂಟ್ರೆಸ್ಟು ಅದರ್ ದ್ಯಾನ್ ರೆಸಿಡೆಂಟ್ ಸೀನಿಯರ್ ಸಿಟಿಸನ್. ನಾನ್ ರೆಸಿಡೆಂಟ್ಸ್ ಇರ್ತಾರಲ್ವ, ಅವರು ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವರಿಗೆ 10,000, ಅವ್ರಿಗೂ ಸೇಮ್ 10,000ವರೆಗೂ ನೋ ಟಿ ಡಿ ಎಸ್. ಅಬೌವ್ 10,000 ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ಇಂಟ್ರೆಸ್ಟು ರೆಸಿಡೆಂಟ್ ಸೀನಿಯರ್ ಸಿಟಿಸನ್, ರೆಸಿಡೆಂಟ್ಸ್ಗೆ ಇಂಡಿಯನ್ ರೆಸಿಡೆಂಟ್ ಆದರೆ ಸೀನಿಯರ್ ಸಿಟಿಸನ್ ಆಗಿದ್ದರೆ 50,000ವರೆಗೂ ಎಕ್ಸಂಪ್ಷನ್ ಇರುತ್ತೆ, ಟಿ ಡಿ ಎಸ್ ಮಾಡಬಾರ್ದು. ಸೊ 50,000ಗಿಂತ ಜಾಸ್ತಿ ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ದೆನ್ ರೆಂಟ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರೆಂಟಿಗೆ ಏನಾದರೂ ಕೊಟ್ಟಿದ್ರೆ ಅದು ಅಷ್ಟೇ 1,80,000ವರೆಗೂ ಟಿ ಡಿ ಎಸ್ ಮಾಡಬಾರ್ದು. ಸೊ ಅಬೌವ್ 1,80,000 ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ಪ್ರೊಫೆಷನಲ್ ಫೀಸಸ್, ಟೆಕ್ನಿಕಲ್ ಫೀಸಸ್ ಅದೇನಾದರೂ ಪೇ ಮಾಡಿದರೆ ಯಾರಿಗಾದರೂ, ನೀವು ಪ್ರೊಫೆಷ್ನಲ್ ಇನ್ಕಮ್ ಮಾಡಬೇಕಾದ್ರೆ ಮಾಡಿರ್ತೀರ ಪ್ರೊಫೆಷ್ನಲ್ ಫೀಸಸ್ ರಿಸೀವ್ಡ್ ಅಂತ. ಸೊ ಆ ಥರದ್ದು ಅಪ್ ಟು 30,000ಗೆ ಟಿ ಡಿ ಎಸ್ ಇಲ್ಲ. ಅಬೌವ್ 30,000 ಆದರೆ 10% ಟಿ ಡಿ ಎಸ್ ಮಾಡಬೇಕು. ದೆನ್ ಪ್ರೀ ಮೆಚೂರ್ ವಿತ್ಡ್ರಾವಲ್ ಆಫ್ EPF, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ. ಇದು ನೀವು IT 1ನಲ್ಲಿ ಮಾಡಿರ್ತೀರ ಪ್ರಾವಿಡೆಂಟ್ ಫಂಡ್. ಆ ಥರದ್ದೇನಾದರೂ ವಿತ್ಡ್ರಾ ಮಾಡಿದ್ರೆ ಇದು ಆ್ಯಕ್ಚುಲಿ 50,000, 5,000 ಅಲ್ಲ, ಸಾರಿ 50,000 ಮಾಡ್ಕೊಳ್ಳಿ. ಇದನ್ನು ಮಿಸ್ ಆಗಿದೆ 10, 50,000 ಇದು. ಪ್ರೀ ಮೆಚೂರ್ ವಿತ್ಡ್ರಾವಲ್ಸ್ ಫ್ರಮ್ EPF. ಸೊ ಅಪ್ ಟು 50,000 ನೋ ಟಿ ಡಿ ಎಸ್. ಅಬೌವ್ 50,000 ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ದೆನ್ ಡಿವಿಡೆಂಡ್ಸ್ಗೆ ಅಪ್ ಟು 2,500 ನೋ ಟಿ ಡಿ ಎಸ್. ಅಬೌವ್ 2,500 10% ಟಿ ಡಿ ಎಸ್ ಮಾಡಬೇಕು. ದೆನ್ ಕಾಂಪೆನ್ಸೇಷನ್ ಆನ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಇಮ್ಮೂವಬಲ್ ಪ್ರಾಪರ್ಟೀಸ್ ಅದರ್ ದ್ಯಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಅಲ್ಲಿ ಮೇಲೆ ಬಂದಿದೆ ಆ್ಯಕ್ಚುಲಿ ಇದು. ಸೊ ಕಾಂಪೆನ್ಸೇಷನ್ ಏನಾದರೂ ಬಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟು ಬೇರೆದೀಗ ರೋಡ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಬಿಲ್ಡಿಂಗ್ ಏನಾದರೂ ಡೆಮಾಲಿಷ್ ಮಾಡ್ತಾರೆ, ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿರೋದಕ್ಕೆ ಗೌರ್ನಮೆಂಟಿಂದ ಕಾಂಪೆನ್ಸೇಷನ್ ಕೊಡ್ತಾರೆ ಅಂದ್ಕೊಳ್ಳಿ. ಅಥವಾ ನಮಗೆ ಯಾವುದು ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಾದರೂ ಡೆವಲಪ್ ಮಾಡೋದಕ್ಕೆ ಲ್ಯಾಂಡೆಲ್ಲ ಅಕ್ವಿಸಿಷನ್ ಮಾಡ್ತಾರಲ್ವ, ಆ ಥರ ಕಾಂಪೆನ್ಸೇಷನ್ ಏನಾದರೂ ಬಂದರೆ 2,50,000ವರೆಗೂ ನೋ ಟಿ ಡಿ ಎಸ್. 2,50,000ಗಿಂತ ಜಾಸ್ತಿ ಬಂದರೆ 10% ಟಿ ಡಿ ಎಸ್ ಮಾಡಬೇಕು. ದೆನ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ 10,000ವರೆಗೂ ನೋ ಟಿ ಡಿ ಎಸ್. ಅಬೌವ್ 10,000 ಇದ್ದರೆ 30% ಟಿ ಡಿ ಎಸ್. ಇಂಡಿವಿಜುವಲ್ಗೂ ಅಷ್ಟೇ, ಅದರ್ಗೂ ಅಷ್ಟೇ. ದೆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇದು ಅಷ್ಟೇ 10,000ವರೆಗೂ ನೋ ಟಿ ಡಿ ಎಸ್. ಅಬೌವ್ 10,000 ಇದ್ದರೆ 30% ಟಿ ಡಿ ಎಸ್ ಮಾಡಬೇಕು. ದೆನ್ ಸ್ಯಾಲರೀಸ್, ಇಂಡಿವಿಜುವಲ್ ಪರ್ಸನ್ಸ್ಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡ್ತಿರಲ್ವ, ಅದಾದರೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್. ನಿಮಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇರುತ್ತಲ್ವ, ಅದ್ರ ಪ್ರಕಾರ ಮಾಡಬೇಕು. ನಾನು ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಅಂದರೆ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ತೀರಾ, ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ಸ್ ಲೆಸ್ ಮಾಡಿ, ಆಮೇಲೆ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಲ್ ಆಗುತ್ತೆ. ಅಪ್ ಟು 5 lakhವರೆಗೂ 5%, ದೆನ್ 5 lakh to 10 lakh 20%, ಅಬೌವ್ 10 lakh 30% ಸ್ಲ್ಯಾಬ್ ರೇಟ್ಸ್ ಇರುತ್ತೆ. ಆ ಥರ ಟ್ಯಾಕ್ಸ್ ಲಯಬಿಲಿಟಿ ಮಾಡಿ ಡಿವೈಡೆಡ್ ಬೈ 12 ಮಾಡಬೇಕು. ಸೊ ಆವಾಗ ಪರ್ ಮಂತ್ ಎಷ್ಟು ಅಂತ ಬರುತ್ತೆ, ಅದು ಟ್ಯಾಕ್ಸ್ ಟಿ ಡಿ ಎಸ್ಸು ಸ್ಯಾಲ್ರಿ ಎಂಪ್ಲಾಯಿಗೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಚಾರ್ಟ್, ಇದು ಟಿ ಡಿ ಎಸ್ ರೇಟ್ಸ್ ಚಾರ್ಟ್ಸ್ ಅಂತ ಕರೀತಾರೆ ಇದನ್ನು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೊಂದು 50,000 ಮಾಡ್ಕೊಳ್ಳಿ. ಪ್ರೀ ಮೆಚೂರ್ ವಿತ್ಡ್ರಾವಲ್ಸ್ ಇದು 50,000 ಬರ್ಕೊಳ್ಬೇಕಾದ್ರೆ ನೀವು. ಓಕೆನಾ? ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ನೋಡಿ, ಇದೊಂದು ಪ್ರಾಬ್ಲಮ್ ನಂಬರ್ 1. ಕ್ಯಾಲ್ಕುಲೇಟ್ ದ ಟಿ ಡಿ ಎಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2018-19, ಅಸೆಸ್ಮೆಂಟ್ ಇಯರ್ 19-20. ಸೊ ಟಿ ಡಿ ಎಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಫೈನಾನ್ಷಿಯಲ್ ಇಯರ್ 18-19, ಅಸೆಸ್ಮೆಂಟ್ ಇಯರ್ 19-20. ಸೊ ಇಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ. ದೆರ್ ಆರ್ 6 ಐಟಮ್ಸ್. ಸೊ ನಾವು ಈ ಒಂದೊಂದಕ್ಕೂ ಟಿ ಡಿ ಎಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ಥರ ಇರುತ್ತೆ ಪ್ರಾಬ್ಲಮ್ಸು. ಇನ್ನೂ ಜಾಸ್ತಿನೂ ಕೇಳ್ಬೋದು. ಆ್ಯಕ್ಚುಲಿ 7 ಐಟಮ್ಸ್ ಕೇಳಿದ್ರೆ 14 ಮಾರ್ಕ್ಸಿಗೆ, ಅಥವಾ 4 or 5 ಕೇಳಿದ್ರೆ 6 ಮಾರ್ಕ್ಸಿಗೆ ಕೇಳ್ಬೋದು. ಗೊತ್ತಿಲ್ಲ, ಆ್ಯಕ್ಚುಲಿ ಒಂದಕ್ಕೆ 2 ಮಾರ್ಕ್ಸ್ ಅಂತ 14 ಮಾರ್ಕ್ಸಿಗೆ ಕೇಳಬೇಕು. ನೋಡಿ, ಸ್ಯಾಲರಿ ಎಸ್ಟಿಮೇಟೆಡ್ ಫಾರ್ ದ ಇಯರ್ rupees 2,40,000 and income from other sources rupees 1,20,000, both taxable. ಸೊ ಇದು ಒಂದು ಐಟಮ್. ಇದು ಸ್ಯಾಲ್ರಿ ಎಸ್ಟಿಮೇಟೆಡ್ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ 4,20,000 ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,20,000, ಎರಡೂ ಕೂಡ ಟ್ಯಾಕ್ಸಬಲ್ ಅಂತ ಹೇಳ್ತಾರೆ. ಇದಕ್ಕೊಂದಕ್ಕೆ ಇದು ಸ್ಯಾಲ್ರಿ ಅಂಡರಲ್ಲಿ ನಾವು ಟಿ ಡಿ ಎಸನ್ನು ಮಾಡಬೇಕಾಗತ್ತೆ. ಸ್ಯಾಲ್ರಿ ಅಂಡರ್ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಯಾಲ್ರಿದು ಅಂತ. ಅಲ್ಲಿ
ದೆನ್ ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟ್ರಿ ರುಪೀಸ್ 45,000. ಇದು ವಿನ್ನಿಂಗ್ ಫ್ರಮ್ ಲಾಟ್ರಿ ಇನ್ಕಮ್ ಬಂದಿರೋದು. ಇದಕ್ಕೆ ಟಿ ಡಿ ಎಸ್ ಎಷ್ಟು ಮಾಡಬೇಕು ಅಂತ. ದೆನ್ ಗ್ರಾಸ್ ಅಮೌಂಟ್ ಫ್ರಮ್ ಹಾರ್ಸ್ ರೇಸಿಂದ ಇನ್ಕಮ್ ಬಂದಿದೆ 4,000. ಆ್ಯಕ್ಚುಲಿ ಇದಕ್ಕೆ ಎಕ್ಸಮ್ಷನ್ ಇರ್ಬೋದು ಅಪ್ ಟು 10,000ವರೆಗೂ ನೋ ಟಿ ಡಿ ಎಸ್ ಅಂತಿದೆ. ಅದು ಸೊಲ್ಯೂಷನ್ಸಲ್ಲಿ ನೋಡೋಣ. ದೆನ್ ಇನ್ಶೂರೆನ್ಸ್ ಕಮಿಷನ್ 25,000 ಇದೆ. ಇದು ಅಷ್ಟೇ ಅಪ್ ಟು 10,000 ಟಿ ಡಿ ಎಸ್ ಇಲ್ಲ. ಅಬೌಟ್ 10,000 ಇದ್ದರೆ ಅದು 5% ಏನೋ ಟಿ ಡಿ ಎಸ್ ಇದೆ. ಅದು ಆನ್ಸರಲ್ಲಿ ನೋಡೋಣ. ದೆನ್ ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ಸ್ ರುಪೀಸ್ 7,000. ಸೊ ಕಮಿಷನ್ ಬಂದಿದೆ ಲಾಟ್ರಿ ಟಿಕೆಟ್ ಸೇಲ್ ಮಾಡಿ, ಅದು 7,000. ಇದಕ್ಕೆ ಟಿ ಡಿ ಎಸ್ ಬರುತ್ತೆ ಇಲ್ವಾ ನೋಡೋಣ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ರುಪೀಸ್ 12,000. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದು ಕೂಡ ಅಪ್ ಟು 10,000 ಟಿ ಡಿ ಎಸ್ ಇಲ್ಲ. ಅಬೌಟ್ 10,000 ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ಸೊ ಇದಿಷ್ಟು ಪ್ರಾಬ್ಲಮ್ಮು. ಒಂದೊಂದಕ್ಕೂ ಸಪ್ರೇಟಾಗಿ ಮಾಡಬೇಕು ಆನ್ಸರು. ಅರ್ಥ ಆಯ್ತಾ? ಸೊ ಈಗ ಸೊಲ್ಯೂಷನ್ಸ್ಗೆ ಹೋಗೋಣ. ಫಸ್ಟು ನಂಬರ್ 1 ನೋಡಿ, ಇಲ್ಲಿ ಸ್ಯಾಲರಿ ಎಸ್ಟಿಮೇಟೆಡ್ ಫಾರ್ ದ ಇಯರ್ ರುಪೀಸ್ to 4,20,000 and income from other sources rupees 1,20,000. ಬೋತ್ ಟ್ಯಾಕ್ಸಬಲ್ ಅಂತಿದೆ. ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೀವಿ. ಟ್ಯಾಕ್ಸಬಲ್ ಸ್ಯಾಲ್ರಿ ಎಸ್ಟಿಮೇಟೆಡ್ 4,20,000 ಇಲ್ಲಿದೆಯಲ್ವಾ, ಈ 4,20,000. ದೆನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,20,000 ಇಲ್ಲಿದೆ 1,20,000. ಸೊ ಎರಡನ್ನು ಟೋಟಲ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ 5,40,000. ಅರ್ಥ ಆಯ್ತಾ? ಸೊ ದೆನ್ ಇದಕ್ಕೆ ಯಾವುದು ಡಿಡಕ್ಷನ್ಸ್ ಯಾವುದೂ ಇಲ್ಲ, ಹಂಗಾಗಿ ಇದೇ ಗ್ರಾಸ್ ಟೋಟಲ್ ಇನ್ಕಮ್ ಅಥವಾ ನೆಟ್ ಟೋಟಲ್ ಇನ್ಕಮ್ ಇದೇ ಆಗುತ್ತೆ. ಸೊ ಇದಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. 5,40,000ಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ. ಇದು ಇಂಡಿವಿಜುವಲ್ಗೆ ಮಾಡ್ತಾರೆ. ಸ್ಯಾಲ್ರಿ ಕೊಡೋದು ಇಂಡಿವಿಜುವಲ್ಗಲ್ವಾ, ಹಂಗಾಗಿ. ಸೊ ಟ್ಯಾಕ್ಸ್ ರೇಟ್ಸ್ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇನ್ಕಮ್ ಟ್ಯಾಕ್ಸಲ್ಲಿ ಬರ್ಸಿರ್ತಾರೆ. ಅಪ್ ಟು 5% ಇರುತ್ತೆ. ಅದರಲ್ಲಿ 2,50,000ವರೆಗೂ ನಿಲ್ಲಿರುತ್ತೆ. ಸೊ ರಿಮೈನಿಂಗ್ 5 lakh to 10 lakh 20% ಇರುತ್ತೆ. ಅಬೌಟ್ 10 lakh 30% ಇರುತ್ತೆ. ಸೊ ಇಲ್ಲಿ 2,50,000ವರೆಗೂ ನಿಲ್ಲಿದೆ. ನೆಕ್ಸ್ಟ್ 2,50,000 at 5%. 2,50,000 ಇಂಟು 5% ಮಾಡಿ 12,500 ಬರುತ್ತೆ. ದೆನ್ ಬ್ಯಾಲೆನ್ಸ್ ನೋಡಿ, ಇಲ್ಲಿ 5,40,000 ಇದೆ. ಈ 5,40,000ಅಲ್ಲಿ 2,50,000ಗೆ ನಿಲ್, ರಿಮೈನಿಂಗ್ 2,50,000ಗೆ 5%. ದೆನ್ ಬ್ಯಾಲೆನ್ಸ್ ಎಷ್ಟು 40,000 ಇರುತ್ತೆ. 40,000 ಇಂಟು 20% 8,000 ಆಯಿತು. ಸೊ ಟೋಟಲ್ ಟ್ಯಾಕ್ಸು 20,500 ಆಯಿತು. ಇದಕ್ಕೆ ಆ್ಯಡ್ ಸರ್ಚಾರ್ಜ್ ನಿಲ್, ಸರ್ಚಾರ್ಜ್ ಬರೋದಿಲ್ಲ. ಅಪ್ ಟು ಬಿಲೋ 1 crore ಇದ್ದರೆ ಸರ್ಚಾರ್ಜ್ ಇಲ್ಲ. 20,500. ದೆನ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಟ್ 4%. 20,500 ಇಂಟು 4% ಮಾಡಿ 820 ಬರುತ್ತೆ. ಸೊ ಟೋಟಲ್ ಎಷ್ಟಾಯಿತು 21,320 ಆಯಿತು. ಸೊ ಇದಕ್ಕೆ ಟಿ ಡಿ ಎಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಇದೊಂದು ಕ್ಯಾಲ್ಕುಲೇಷನ್ ಜಾಸ್ತಿ ಬರುತ್ತೆ, ಇನ್ನೆಲ್ಲದಕ್ಕೂ ಸಿಂಪಲ್ ಇರುತ್ತೆ. ಯಾಕಂತಂದರೆ ಇದಕ್ಕೆ ಆ್ಯಕ್ಚುಲಿ ಇದೊಂದನ್ನೇ 6 ಮಾರ್ಕ್ಸ್ಗೂ ಕೇಳ್ಬೋದು, ನಿಮಗೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಯಾಲ್ರಿಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಈ ಥರ. ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬಂತು 21,320 ಡಿವೈಡೆಡ್ ಬೈ 12. ಅಂದರೆ ಇದು ಆನ್ಯಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಒಂದು ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಬರುತ್ತೆ. ಟಿ ಡಿ ಎಸ್ ಮಾಡಬೇಕಾದ್ರೆ ಮಂತ್ಲಿ ಮಾಡ್ತಾರೆ. ಸೊ ಹಾಗಾಗಿ 21,320 ಡಿವೈಡೆಡ್ ಬೈ 12 ಮಾಡಿದ್ರೆ ಪರ್ ಮಂತು 1,777 ಇದು ಟಿ ಡಿ ಎಸ್. ಪರ್ ಮಂತ್ ಟಿ ಡಿ ಎಸ್ 21,320 ಡಿವೈಡೆಡ್ ಬೈ 12 1,777. ಅರ್ಥ ಆಯ್ತಾ? ಇದು ನಂಬರ್ 1ಗೆ ಆನ್ಸರ್. ನೆಕ್ಸ್ಟು ನಂಬರ್ 2, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟ್ರಿ ರುಪೀಸ್ 45,000. ನೀವು ಚಾರ್ಟಲ್ಲಿ ನೋಡ್ಕೋಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರಿಗೆ ಎಷ್ಟು ಪರ್ಸೆಂಟೇಜ್ ಇದೆ, ಎಕ್ಸಮ್ಷನ್ ಲಿಮಿಟ್ ಎಷ್ಟು. ಮೋರ್ ದ್ಯಾನ್ ಇದ್ದರೆ ನೀವು ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಸೊ ಇದು ಮೋರ್ ದ್ಯಾನ್ ಇದೆ. ಟಿ ಡಿ ಎಸ್ ಅಟ್ 30% ಇಂಟು 45,000. ಇದಕ್ಕೆ 30% ಇದೆ ಟಿ ಡಿ ಎಸ್ ರೇಟು. 45,000 ಇಂಟು 30% ಮಾಡಿ 13,500 ಟಿ ಡಿ ಎಸ್. 13,500 ಇಷ್ಟೇ ಆನ್ಸರ್ ಇದಕ್ಕೆ. ದೆನ್ ನಂಬರ್ 3, ಗ್ರಾಸ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ರುಪೀಸ್ 4,000 ಇದೆ. ಅದನ್ನು ಚಾರ್ಟಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ನೀವು ಬರ್ಕೊಂಡು 1-2 ಪ್ರಾಬ್ಲಮ್ಗೆ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ ಐಟಮ್ಗೆ ಎಷ್ಟೆಷ್ಟು ಎಕ್ಸಮ್ಷನ್ ಇದೆ, ಲಿಮಿಟ್ ಇದೆ, ಟ್ಯಾಕ್ಸ್ ರೇಟ್ಸ್ ಇದೆ ಅಂತ, ಟಿ ಡಿ ಎಸ್ ರೇಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ನೋ ಟಿ ಡಿ ಎಸ್ ಆ್ಯಸ್ ಇಟ್ಸ್ ಬಿಲೋ ರುಪೀಸ್ 10,000. ಅಂದರೆ ಅಪ್ ಟು 10,000 ಟಿ ಡಿ ಎಸ್ ಇಲ್ಲ ಹಾರ್ಸ್ ರೇಸ್ಗೆ, ಹಾಗಾಗಿ ಟಿ ಡಿ ಎಸ್ ಮಾಡೋಂಗಿಲ್ಲ. ಸೊ ಅಬೌಟ್ 10,000 ಇದ್ದರೆ ಮಾತ್ರ ಟಿ ಡಿ ಎಸ್ ಮಾಡಬೇಕು ಇದಕ್ಕೆ. ಸೊ ನೋ ಟಿ ಡಿ ಎಸ್ ಅಪ್ ಟು 10,000 ಎಕ್ಸಮ್ಷನ್ ಅಂತೂ ಬರೆದ್ರೆ ಆಗುತ್ತೆ, ಅಥವಾ ನೋ ಟಿ ಡಿ ಎಸ್ ಆ್ಯಸ್ ಇಟ್ಸ್ ಬಿಲೋ ರುಪೀಸ್ 10,000 ಅಂದರೂ ಆಗುತ್ತೆ.
ನೆಕ್ಸ್ಟ್ ಫೋರ್ತ್ ಒನ್ ಇನ್ಶೂರೆನ್ಸ್ ಕಮಿಷನ್ ರುಪೀಸ್ 25,000. ಇದಕ್ಕೂ ಅಷ್ಟೇ ಅಬೋವ್ 5,000 ಏನೋ ಇದೆ, 5,000 ಇದ್ದರೆ ನೀವು ಕಮಿಷನ್ ಕೊಡಬೇಕಾಗತ್ತೆ. ಸೊ ಟಿ ಡಿ ಎಸ್ 25,000 ಇಂಟು 5% ಇದೆ. ಚಾರ್ಟ್ ನೋಡಿ ಒಂದ್ಸರಿ, ಟಿ ಡಿ ಎಸ್ ಚಾರ್ಟು 25,000 ಇಂಟು 5%, 1,250. ನೆಕ್ಸ್ಟ್ ಫಿಫ್ತ್ ಒನ್ ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ರುಪೀಸ್ 7,000. ಲಾಟ್ರಿ ಟಿಕೆಟ್ ಸೇಲ್ ಮಾಡಿ ಕಮಿಷನ್ ಬಂದಿರೋದು. ಸೊ ಇದಕ್ಕೂ ಅಷ್ಟೇ ನೋ ಟಿ ಡಿ ಎಸ್ ಆ್ಯಸ್ ಇಟ್ಸ್ ಬಿಲೋ ರುಪೀಸ್ 15,000. ಸೊ ಆ್ಯಕ್ಚುಲಿ ಇದಕ್ಕೂ ಅಷ್ಟೇ 15,000 ಇದೆ ಇನ್ಶೂರೆನ್ಸ್ ಕಮಿಷನ್ಗೆ. 15,000ವರೆಗೂ ನೋ ಟಿ ಡಿ ಎಸ್, ಎಬೋವ್ 15,000 ಇದ್ದರೆ ಟಿ ಡಿ ಎಸ್ ಮಾಡಬೇಕು, ಅದಕ್ಕೆ ಮಾಡಿದ್ದೀವಿ. ಸೊ ಇಲ್ಲಿ ಬಿಲೋ 15,000 ಇರೋದ್ರಿಂದ ಇದಕ್ಕೆ ನೋ ಟಿ ಡಿ ಎಸ್. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ರುಪೀಸ್ 12,000. ಸೊ ಟಿ ಡಿ ಎಸ್ 12,000 ಇಂಟು 10%. ಇದು ಅಷ್ಟೇ ಚಾರ್ಟಲ್ಲಿ ನೋಡಿ, ಅಪ್ ಟು 10,000 ಎಕ್ಸಮ್ಷನ್ ಇದೆ, ಅಬೌವ್ 10,000 ಇದ್ದರೆ 10% ಟಿ ಡಿ ಎಸ್ ಮಾಡಬೇಕು. ಸೊ 12,000 ಇಂಟು 10% ರುಪೀಸ್ 1,200. ಸೊ ಇದಿಷ್ಟು 6 ಆಯ್ತಲ್ವಾ, ಇದಿಷ್ಟು ಈ ಪ್ರಾಬ್ಲಮ್ಗೆ ಆನ್ಸರ್. ಸೊ ತುಂಬ ಸಿಂಪಲ್ ಆಗಿರುತ್ತೆ. ನೀವು ಈ ಪೇಮೆಂಟು ಮತ್ತು ಟಿ ಡಿ ಎಸ್ ರೇಟ್ಸು ಮತ್ತು ಎಕ್ಸಮ್ಷನ್ ಲಿಮಿಟ್ ಇವು ಮೂರು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಈ ಪ್ರಾಬ್ಲಮ್ ಮಾಡೋದಕ್ಕೆ. ಓಕೆ, ಇದು ಪ್ರಾಬ್ಲಮ್ ಇಷ್ಟೇನೆ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ಕ್ಯಾಲ್ಕುಲೇಟ್ ಟಿ ಡಿ ಎಸ್ ಇನ್ ಈಚ್ ಕೇಸ್. ಟಿ ಡಿ ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಈಚ್ ಕೇಸಲ್ಲಿ ಅಂತ ಹೇಳ್ತಾರೆ. ಸರಿ, ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡ್ತೀನಿ.